ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಹೈಕೋರ್ಟು ಸಬ್ ರಿಜಿಸ್ಟ್ರಾರ್ಗಳಿಗೆ ಒಂದು ಖಡಕ್ ಆದೇಶವನ್ನು ಈ ಒಂದು ಸ್ವತ್ತುಗಳಿಗೆ, ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಆಸ್ತಿಗಳು ರಿಜಿಸ್ಟರ್ ಆದಮೇಲೆ, ಉದಾಹರಣೆಗೆ ಅದು ಸೇಲ್ ಡೀಡ್ ಆಗಿರ್ಬೋದು, ಸೇಲ್ ಅಗ್ರಿಮೆಂಟ್ ಆಗಿರಬಹುದು, ಅಥವಾ ಒಂದು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತ ಆಗಿರ್ಬೋದು, ಯಾವುದೇ ಒಂದು ಡೀಡ್ಗಳು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಆದಮೇಲೆ, ಅಂದರೆ ನೋಂದಣಿ ಕಚೇರಿಗಳಲ್ಲಿ ನೋಂದಣಿ ಆದ ನಂತರ ಅದರ ಮೇಲೆ ಭಿನ್ನಾಭಿಪ್ರಾಯಗಳು ಬಂದು ವ್ಯಾಜ್ಯಗಳು ಹುಟ್ಟಿಕೊಂಡು ಅದು ಕೋರ್ಟಿಗೆ ಹೋಗಿ, ನ್ಯಾಯಾಲಯಕ್ಕೆ ಹೋಗಿ, ಅದು ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಡ್ ಅಂತನೋ, ಸೇಲ್ ಅಗ್ರಿಮೆಂಟ್ ಅಂತನೋ, ಅಥವಾ ಕ್ಯಾನ್ಸಲೇಷನ್ ಆಫ್ JDA ಅಂತನೋ, ಏನೋ ಒಂದು ಅದನ್ನು ಕ್ಯಾನ್ಸಲೇಷನ್ ಮಾಡಿಸಿಕೊಂಡು ರದ್ದು ಮಾಡಿಸಿಕೊಂಡ ನಂತರ ಏನಾಗಬೇಕು, ಆ ಒಂದು ಆದೇಶದ ಪ್ರತಿಗಳನ್ನು ಪಡೆದುಕೊಂಡ ಮೇಲೆ ಸಬ್ ರಿಜಿಸ್ಟ್ರಾರ್ ಏನು ಮಾಡಬೇಕು ಎಂಬುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖಡಕ್ ಆದೇಶವನ್ನು ನೀಡಿದ್ದಾರೆ. ಆಸ್ತಿ ಹೊಂದಿರುವಂತಹ, ಆಸ್ತಿ ಮಾಡಬೇಕು ಅಂತ ಇರತಕ್ಕಂಥ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂತಹ ಅತ್ಯಮೂಲ್ಯವಾದಂತಹ, ಅತ್ಯವಶ್ಯಕವಾದಂತಹ ಒಂದು ಕಾನೂನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೈಕೋರ್ಟು ಸಬ್ ರಿಜಿಸ್ಟ್ರಾರು ಅಥವಾ ರಿಜಿಸ್ಟ್ರೇಷನ್ ಆಫೀಸ್ಗಳಿಗೆ ನೀಡಿರುವಂತಹ ಒಂದು ಮಾರ್ಗಸೂಚಿಗಳು ಏನು, ಗೈಡ್ಲೈನ್ಸ್ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ನೋಂದಾಯಿತ ದಾಖಲೆ ಅದು ರದ್ದುಗೊಳಿಸಿದ ನಂತರ 4 ವಾರಗಳ ಒಳಗೆ ಆ ಒಂದು ಸಂಬಂಧಪಟ್ಟಂತಹ ನ್ಯಾಯಾಲಯ ಸಬ್ ರಿಜಿಸ್ಟ್ರಾರ್ಗಳಿಗೆ ಆ ಒಂದು ಸರ್ಟಿಫೈಡ್ ಕಾಪಿಗಳನ್ನು, ಅಂದರೆ ಆರ್ಡರ್ ಕಾಪಿಗಳನ್ನು ಕಳಿಸಿಕೊಡಬೇಕು. ತೀರ್ಪಿನ ಪ್ರತಿಯನ್ನು ಸಂಬಂಧಿಸಿದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಸಿವಿಲ್ ಕೋರ್ಟುಗಳು ಕಳಿಸಿಕೊಡಬೇಕಾಗುತ್ತದೆ. ಇದು ಮೊದಲನೆಯ ಒಂದು ಮಾರ್ಗಸೂಚಿ. ಎನಿ ಡೀಡ್ ಕ್ಯಾನ್ಸಲ್ ಆದರೆ, ಕ್ಯಾನ್ಸಲ್ಲು ಕೋರ್ಟ್ ಮಾಡಿದರೆ ಆ ಒಂದು ಆರ್ಡರ್ ಕಾಪಿನ ಆ ಸಂಬಂಧಪಟ್ಟಂತಹ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಕೋರ್ಟುಗಳು ಕಳಿಸಿಕೊಡಬೇಕು. ಎರಡನೇದಾಗಿ, ಈ ನ್ಯಾಯಾಲಯಗಳು ಕಳಿಸಿಕೊಟ್ಟಂತಹ ಒಂದು ಆದೇಶದ ಪ್ರತಿ ಏನಿದೆ ಅದನ್ನು ನೋಡಿ, ಅಥವಾ ಅರ್ಜಿದಾರನೇ ತೆಗೆದುಕೊಂಡು ಕೊಟ್ಟರೂ ಪರವಾಗಿಲ್ಲ, ಆ ಒಂದು ಆದೇಶದ ಪ್ರತಿಯನ್ನು ಪರಿಶೀಲಿಸಿ 4 ವಾರಗಳ ಒಳಗಾಗಿ ಅವರು ECಯಲ್ಲಿ ನೋಂದಣಿಯನ್ನು ಮಾಡಬೇಕು. ಆದೇಶದ ಒಂದು ಪ್ರತಿಯಲ್ಲಿ ಏನಿದೆ ಅದರ ಪ್ರಕಾರವಾಗಿ ECಯಲ್ಲಿ ಅಪ್ಡೇಟು ಕೂಡಲೇ ಮಾಡಬೇಕು. ಈ ಒಂದು ದಾಖಲೆಗಳನ್ನು ರದ್ದು ಮಾಡಿದಂತಹ ಸಿವಿಲ್ ಕೋರ್ಟಿನ ಆದೇಶದ ಪ್ರತಿಯ ಆಧಾರದ ಮೇಲೆ ಅಪ್ಡೇಟ್ ಮಾಡದೆ, ಇದು ನಮಗೆ ಪರ್ಟಿಕ್ಯುಲರ್ ಆಗಿ ಏನು ಡೈರೆಕ್ಷನ್ ಕೊಟ್ಟಿಲ್ಲ, ಅಥವಾ ಹೈಕೋರ್ಟಿಂದ ನಮಗೆ ಡೈರೆಕ್ಷನ್ ತೊಗೊಂಡು ಬನ್ನಿ ಅಂತ ಎಲ್ಲ ಹೇಳಿ ಸಬೂಬುಗಳನ್ನು ನೀಡಿ, ಏನೋ ಅರ್ಜಿದಾರರನ್ನಾಗಲಿ ಅಥವಾ ಸಿವಿಲ್ ನ್ಯಾಯಾಲಯಗಳು ಕಳಿಸಿಕೊಟ್ಟಂತಹ ಒಂದು ಆದೇಶದ ಪ್ರತಿಗಳನ್ನಾಗಲಿ ತಿರಸ್ಕರಿಸಿ ECಯಲ್ಲಿ ಅಪ್ಡೇಟ್ ಮಾಡದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು ಇರುವಂತಿಲ್ಲ. ಅದು ಕೂಡಲೇ ಅಪ್ಡೇಟ್ ಆಗಬೇಕು ಎಂಬುವಂತಹ ಈ ಒಂದು 3 ಡೈರೆಕ್ಷನ್ಗಳನ್ನು, ಮಾರ್ಗಸೂಚಿಯನ್ನು, ಗೈಡ್ಲೈನ್ಸನ್ನು ಪ್ರತಿಯೊಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೂ ಕೂಡ ಕರ್ನಾಟಕ ಹೈಕೋರ್ಟು ನೀಡಿದೆ. ಇದು ಯಾಕೆ ಕೊಡ್ತು ಅಂತ ಹೇಳಿದ್ರೆ, ಈ ಒಂದು ನಗರದ K. ಆಂಟನಿ ಸ್ವಾಮಿ ಎಂಬುವವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅದು ನ್ಯಾಯಮೂರ್ತಿಗಳಾದಂತಹ ಸಚಿನ್ ಶಂಕರ್ ಮಗದುಮ್ ಎಂಬುವವರ ಏಕಸದಸ್ಯ ಪೀಠಕ್ಕೆ ಅದು ಬರುತ್ತೆ. ಅದರಲ್ಲಿ ಏನಂತ ಹೇಳಿದ್ರೆ, ಈ ಕೋರ್ಟ್ ಆದೇಶದ ಪ್ರಮಾಣೀಕೃತ ಪ್ರತಿಯನ್ನು ಪರಿಗಣಿಸಿ ನೋಂದಣಾಧಿಕಾರಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ, ನ್ಯಾಯಾಲಯದಿಂದ ನೇರವಾಗಿ ನಮಗೆ ಆದೇಶ ಬಂದಿಲ್ಲ ಅಂತ ಹೇಳಿ ಕರ್ತವ್ಯದಿಂದ ಹಿಂದೆ ಸರಿಯುವಂತಿಲ್ಲ ಎಂದು ಹೇಳಿದೆ. ಈ ಒಂದು ಇದರಲ್ಲಿ ಅರ್ಜಿದಾರರು ಬಿಲ್ಡರ್ ಒಬ್ಬರ ಜೊತೆ ಮಾಡಿಕೊಂಡಿದ್ದ ಒಂದು ಜಂಟಿ ಅಭಿವೃದ್ಧಿ ಒಪ್ಪಂದ, ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತ ಹೇಳಿ ಕರೀತೇವೆ, ಈ ಜನರಲ್ ಪವರ್ ಆಫ್ ಅಟಾರ್ನಿಯನ್ನು ಸಿವಿಲ್ ನ್ಯಾಯಾಲಯವು ರದ್ದುಗೊಳಿಸಿತ್ತು. ಆ ರದ್ದುಗೊಳಿಸಿದರೆ ಅದನ್ನು ತಗೊಂಡೋಗಿ ಕೊಟ್ಟಾಗ, ಇದು ನಾನು ಮಾಡೋಕ್ಕೆ ಬರೋದಿಲ್ಲ, ECನಲ್ಲಿ ಅಪ್ಡೇಟ್ ಮಾಡೋಕ್ಕೆ ಬರೋಲ್ಲ, ನಮಗೆ ಕೋರ್ಟಿಂದ ಸ್ಪೆಸಿಫೈ ಆರ್ಡರ್ ಇಲ್ಲ, ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗೆಲ್ಲ ಹೇಳಿ ತಿರಸ್ಕರಿಸಿದ್ರು. ಇವರು ಹೈಕೋರ್ಟಿಗೆ ಹಾಕಿ ಚಾಲೆಂಜ್ ಮಾಡಿದರು. ಆಗ ಹೈಕೋರ್ಟ್ ಈ ಒಂದು ಸೂಚಿಗಳನ್ನು ನೀಡಿದೆ. ನೋಡಿ, ಈ ಒಂದು ಆದೇಶ ಬಂದಿರೋದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ,
ಈ ಒಂದು ಕೋರ್ಟ್ಗಳಿಗೆ ಹೋಗಿರ್ತಾರೆ, ಅಲ್ಲಿ ಹೋಗಿ ಒದ್ದಾಡಿಕೊಂಡು ಹೋರಾಟಗಳನ್ನು ಮಾಡಿ ಒಂದು ಸ್ಟೇಗಳನ್ನು ಪಡ್ಕೊಂಡು ಆ ಆದೇಶಗಳನ್ನು ಪಡ್ಕೊಂಡಿದ್ರು ಕೂಡ ತಗೊಂಡೋಗಿ ತಿರ್ಗಾ ಥರ್ಡ್ ಪಾರ್ಟಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬಾರ್ದು, ಅಮಾಯಕರು ಸಿಗಾಕೊಳ್ಳಬಾರ್ದು, ತಗೊಳ್ಳಿ ಸ್ವಾಮಿ ಕೋರ್ಟಿಂಗ್ ಆರ್ಡರ್ ಆಗಿದೆ, ಒಂದು ಈಸಿನಲ್ಲಿ ಅಪ್ಡೇಟ್ ಮಾಡಿಬಿಡಿ, ಬೇರೆಯವ್ರಿಗೆ ಮಾರಾಟ ಮಾಡದೇ ಇರೋಂಗೆ, ಅಮಾಯಕರು ಸಿಗಾಕೊಳ್ಳದೇ ಇರೋಂಗೆ ಅನುಕೂಲ ಆಗುತ್ತೆ ಅಂತೇಳಿ ತೊಗೊಂಡೋಗಿ ಕೊಟ್ಟರು ಕೂಡ ಅಲ್ಲೂ ಕೂಡ ಈ ಒಂದು ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ದುಡ್ಡು ಕೇಳೋವಂಥದ್ದು ಅಥವಾ ಕೋರ್ಟಿಂದ ನಮ್ಗೆ ಸ್ಪೆಸಿಫೈ ಆಗಿ ಆರ್ಡರ್ ಬಂದಿಲ್ಲ ಅಂತ ಹೇಳ್ತಕ್ಕಂಥದ್ದು, ನಾವು ಮಾಡ್ಕೊಳ್ಳಲ್ಲ ಅನ್ನೋದು, ಕೋರ್ಟಿಂದ ನಮಗೆ ತೊಗೊಂಡು ಬನ್ನಿ ಡೈರೆಕ್ಷನ್ ಅಂತ ಹೇಳೋದು, ಈ ರೀತಿಯಾಗಿ ಎಲ್ಲ ಸಬೂಬುಗಳನ್ನು ನೀಡಿ ಅವ್ರನ್ನ ಕಳಿಸಿಕೊಡ್ತಾಯಿದ್ರು. ಇದರಿಂದ ನ್ಯಾಯ ದೊರಕಿದ್ರೂ ಕೂಡ ತಕ್ಷಣಕ್ಕೆ ಆ ಒಂದು ಸಮಸ್ಯೆಗೆ ವಿರಾಮ ಅನ್ನೋದೇ ಇರ್ತಾ ಇರಲಿಲ್ಲ. ಆದ್ದರಿಂದ ಇದೆಲ್ಲಕ್ಕೂ ಫುಲ್ ಸ್ಟಾಪ್ ಅನ್ನೋದು ಈ ಒಂದು ತೀರ್ಪಿನಿಂದ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಆದ್ದರಿಂದ ಇನ್ನು ಮುಂದೆ ಯಾವುದೇ ಕೇಸನ್ನು ನಡೆಸಿದಂತಹ ಅರ್ಜಿದಾರರು ಯಾವುದೇ ಒಂದು ನೋಂದಾಯಿತ ದಾಖಲೆಗಳನ್ನು ಏನೋ ರಿಜಿಸ್ಟರ್ಡ್ ಡೀಡ್ಗಳು ಕ್ಯಾನ್ಸಲ್ ಆದರೆ, ರದ್ದಾಗಿದ್ದರೆ ಅದನ್ನು ಕೂಡಲೇ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ತಂದು ಕೊಟ್ಬಿಟ್ಟು ಇದನ್ನು ಎಂಟ್ರಿ ಮಾಡಿ ಅಂತ ಹೇಳಿ ಕೊಟ್ಟಿರೋದಕ್ಕೊಂದು ಅಕ್ನಾಲಜ್ಮೆಂಟ್ ತೊಗೊಂಡು ನೀವು ಇಟ್ಕೊಳ್ಳಿ. 4 ವಾರದಲ್ಲಿ ಅವರು ಈಸಿನಲ್ಲಿ ಅಪ್ಡೇಟ್ ಮಾಡಬೇಕು ಅಂತೇಳಿ ನಿರ್ದೇಶನ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.